ಭೂಪತಿ ಈ ಸುರಾದೇವಿ ಒಳಗೆ ಹೋದರೆ ಸಾಕು ಎಲ್ಲ ಸಂತೋಷ ಆಗುತ್ತದೆ ಭೂಪತಿ. ಆದ್ರೂ ಇನ್ನು ಏನೋ ಬೇಕು 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 ಅನಿಸುತ್ತದೆ. ಹೌದ ಸಫರ್ ಸಣ್ಣ ಮೇಲೆ ಹೇಳ್ದಂಗ ಆನಂದ ಪರಮಾನಂದ ಆಗಕತ್ತೈತಪ್ಪ. ಯಪ್ಪ ನಿಮಗೆ ಇಬ್ಬರಿಗೆ ಆನಂದ ಪರಮಾನಂದ ನಂಗೆ ಮಹಾನ್ ಆನಂದ ಆಗಕತ್ತೈತಪ್ಪ. ಪುರುಷರಿಗೆ ಎಣ್ಣೆ ಹೊಡೆದಿನಲ್ರಿ ಅದಕ್ಕೆ. ಭೂಪತಿ ಈ ಸುರಾದೇವಿಯ ಜೊತೆಗೆ ಒಂದು ಹೆಣ್ಣಾರ ಇದ್ದಿದ್ರೆ ಅದೆಷ್ಟು ಚೆನ್ನಾಗಿರ್ತಿತ್ತು ಭೂಪತಿ. ಕುಣಿದು ಕುಪ್ಪಳಿಸಬಹುದಾಗಿತ್ತು. ಏನಂತೀಯ? ಹೌದೌದೌದೌದು ನೀವು ಸೌಕರ್ಯ ಇತ್ತು. ಇದು ಬೆಳಕತ್ತಕ್ಕನ ನಿಶೆ ನಾವಾಗೇವು ಇದು ಆಗೇತ್ತು. ಒಂದು ಲೆಕ್ಕ ಅಲ್ಲ ಸೌಕರ್ಯ ಇತ್ತು ಕರೆಕ್ಟ್ ಐತಪ್ಪ. ಇದ್ರ ಒಂದು ಬೇಕು ನಮ್ಮದು ನಡೀತೈತೆ. ಆದ್ರೆ ಸೌಕರ್ಯ ಬೇಕು ಸೌಕರ್ಯ ಬೇಕು. ಭಗವಾನ್ ಮತ್ತೆ ತಡ ಕಡೆ ಬೆಂಗಳೂರು ಬಡಿಯಲ್ಲ ಅಪ್ಪರ ಸಂಡೆ ಮೇಲೆ ಬೆಂಗಳೂರು ಕರಿಲೆ ಬಾಂಬೆ ಕರಿಲ್ರಿ ಅಪ್ಪರ. ಯಾವಾಗ ಕರಿ ನಿಮ್ಮವ್ರ ಮಿಸ್ ಆಗಿಲ್ರಿ ಇವ್ರವ್ರ ಚೂರು ಅಂತ ನೀವು ನನ್ನ ಕೆಲ್ಸಕ್ಕೆ ಬರ್ಲಿ ನನ್ನ ಮರ್ಯಾದಿರ ನನ್ನ ವಯಸ್ಸಿನ ಮರ್ಯಾದೆ ಕೊಡ್ರು ನೋಡ್ರಿ ಕೈ ಸಿಕ್ಕನ್ನ ಹಾಳಾಗಿ ಬಂದ್ರೆ ಬ್ಯಾಡ ಅಂದ್ರೆ ಕೇಳಿಲ್ಲ ಮಸ್ತ ಬ್ಯಾಡ ಬಾ ಹುಡ್ರದಾರ ಬಾ ಬ್ಯಾಡ ಬಾ ಅಂತ ಮರ್ಯಾದೆ ಸಕರ ಕರ್ಕೊಂಬರ್ಲೆ. ಯಪ್ಪ ಇನ್ನೊಂದು ವಿಷಯ, ಬೆಂಗಳೂರು ಹುಡುಗಿ ಐತಲ್ಲ ಫುಲ್ ಡ್ರೆಸ್ ಹಾಕಿರ್ತಾಳ, ಬಾಂಬೆ ಹುಡುಗಿ ಐತಲ್ಲ ಚೂರು ಬಡವೆದಾಳ ಆಕಿ ಚೂರು ಹಾಕಿರ್ತಾಳ. ಯಾವ ಕರ್ಕೊಂಬರ್ಲಿ ಅಪ್ಪ? ಯಾವಾಗಾರ ಕರ್ಕೊಂಬರ್ಲೆ ಸಾಕಪ್ಪ. ಇಷ್ಟು ಮರ್ಯಾದೆ ಸಾಕು ನಂಗ. ಇದ್ರ ಮೇಲೆ ನಾನು ಮತ್ತೆ ಮಾತಾಡ್ರಿ ಚಲೋ ನಿಂತು ಕರಿತೀನಿ. ನನ್ನ ರಗಲ ರೂಢಿ ಐತಲ್ಲ ಇದು. ಹಲೋ ಚಾಂದಿನಿ, ಚಾಂದಿನಿ come on, welcome to stage dance. Chakati changati chakati changati chakati changati chakati chang. Bayo sakpa nangaragana. Gama Kava, the perfect gift for your loved ones. Nice, Milky. Milky. Bye.
ಭೂಪತಿ, ಈಗ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಯಿತು. ಆದ್ರಲ್ಲೇ ಚಿಗರಿ, ಇವತ್ತು ರಾತ್ರಿ ಅವಳು ನನಗೆ ಬೇಕು. ಹೋಗಿ ಅವಳ ಜೊತೆ ಎಂಜಾಯ್ ಮಾಡಬೇಕು ನಾನು. ಆಯ್ತಪ್ಪ, ಇದು ಒಂದಿತ್ತು ನನ್ನ ಕೆಲಸ. ಭೂಪತಿ ತಳಕ ಹಚ್ಚಿ ಸೇರಿಸ್ತೇಗ. ಬರ್ಲ ಭೂಪತಿ, ನಾನು ಧರ್ಮ, ಇನ್ನಾಗಬೇಕು ನಿನ್ನ ತಂಗಿ ನನ್ನ ಕಾಮದ ಶ್ರೀಕಾರಿ. ಕಣ್ಣಿಟ್ಟ ಹೆಣ್ಣು ಅಡಿಗಿಟ್ಟ ಮಣ್ಣು ತನಕ ನನ್ನ ಹೋರಾಟ ಚಿರಾಟ ನಿಲ್ಲದು ಮಗನೇ. ಕುಡಿಬೇಕು, ಕುಡಿಬೇಕು. ಕುಡಿಬಾರ್ದಂತೆ ಯಾರು ಹೇಳಿದ್ರು? ಕುಡಿದ್ರ ಲೋಡ್ ಆದ ಲಾರಿ ಬ್ಯಾಲೆನ್ಸ್ ಇದ್ದಂಗಿರ್ಬೇಕು. ಕುಡಿದೀವಿ ಬಾ ಅಂತ ಲೇ ನಿಮಗೆ ಹೇಳೋದು ನಂದಲ್ಲದ. ಕುಡಿದೀವಿ ಬಾ ಅಂತ ಕಂಡ ತುಂಗರ ಮೇಲೆ ಕಣ್ಣು ಹಾಕಿ ಯಾವ ಅಂದ್ರ ಮನೆ ಮಕ್ಕಂದಿರೋ ನಿಮ್ಮ ತಂಗಿಯರಿಗೆ ಬಿಸ್ಕೊಂಡು ಹೋಗಕ್ಕ ದೇವರು ಮತ್ತೊಬ್ಬರು ಹೆಚ್ಚಿಟ್ಟಲ್ಲೇ. ಮಂಗ್ಯ ಮಕ್ಕಳ್ರ ಮಾಡ್ರಿ, ಎಷ್ಟು ದಿನ ಮಾಡ್ತೀರಿ ಮಾಡಿ. ಯಾಕೆ ಬೇಕಪ್ಪ ಅವ ಏನಂತಾರಲ್ಲ, ನೋಡಿದೆ ಅಲ್ಲ ಮಾಡಿದೆ ಅರ್ಧ ಪಾಪ ನೋಡಿದ್ರ ಮೇಲೆ ಸಾಕು. ಯಪ್ಪ ಇವ್ರು ಸವಾಸ ಬಿಟ್ಬಿಡ್ತೀನಪ್ಪ ಯಪ್ಪ ನಾನು. ಇವ್ರು ಮಾಡಿದ ಪಾಪ ಕರ್ಮಕ್ಕೆ ನನ್ನ ದೇವ್ರು ನನಗೆ ಕೊಟ್ಬಿಟ್ಟು ಏನ್ ಮಾಡ್ತೀಯಪ್ಪ? ನಾನು ಬರೀ ಚಲೋ, ನಿಮಗ್ ಗೊತ್ತೈತಿ. ಬರ್ಲ ರೀ, ಮೊದಲು ಕಾಫಿ ಕುಡಿರಿ, ನಂತರ ಬರೆಯೋರಂತೆ. ಈ ಬರೆಯುವ ಗದ್ದಲದಲ್ಲಿ ಮಗ್ನನಾಗಿ ಕಾಫಿ ಕುಡಿಯೋ ಸಮಯನೇ ಮಧ್ಯೆ ಬಿಟ್ಟು ಯಾಕ್ರಿ, ಯಾಕೆ ನಾನು ಹಾಗೆ ನೋಡ್ತಾ ಇದ್ರೆ ನೀವು? ಯಾಕೆ ಕಾಫಿ ಸಿಹಿ ಆಗಿಲ್ವೇನು? ಕಾಫಿ ಬಹಳ ಸಿಗಿದೆ. ಇಂಥ ಕಾಫಿ ಕುಡಿಯೋದೆ ಅದೆಷ್ಟೋ ದಿನಗಳಾದವು. ಈ ನಿನ್ನ ಕೈ ಕಾಫಿ ಕುಡಿತಿದ್ದರೆ ಅಮೃತ ಕುಡಿದಂತಾಗುತ್ತದೆ. ಸಾಕು ಮಾಡಿ. ಸಾಹಿತ್ಯ ತುಂಬಿದ ಆ ನಿಮ್ಮ ಸಿಹಿಯಾದ ಮಾತುಗಳನ್ನು ನೋಡಿ, ನನಗೆ ಒಳಗಡೆ ತುಂಬಾ ಕೆಲಸ ಇದೆ, ನಾನು ಹೋಗ್ಲಿ? ರಕ್ಷಿತಾ, ಕೆಲಸ ಮಾಡುವುದರಲ್ಲಿ ಕಾಲ ಕಳೆದರೆ ಹೇಗೆ ಅಂತೀನಿ. ಮದುವೆಯಾದ ಹೊಸದರಲ್ಲಿ ಗಂಡನ ಕೆಲಸದ ಕಡೆ ಗಮನ ಕೊಡದೆ ಅಸಡ್ಡೆ ತೋರಿಸಬಾರದೇನು? ಸ್ವಲ್ಪ ನನ್ನ ಆಶೆ ಆಕಾಂಕ್ಷೆಗಳನ್ನು ತೀರಿಸಬಾರದೇನು? ಆಸೆಗಳನ್ನು ಪೂರೈಸುವ ಸಮಯ ಇದಲ್ಲ. ಸಮಯ ಬಂದಾಗ ತೀರಿಸುವುದು ಸೇವೆ ನನ್ನದಾಗಿದೆ. ರಕ್ಷಿತಾ, ಗಂಡ ಹೆಂಡತಿರಿಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಜೀವನ ಸಾಗಿಸಿದರೇನೆ ಸಂಸಾರ ಸರಾಗವಾಗಿ ಸಾಗುವುದು. ನಾನೇನಾದ್ರೂ ಪತಿ ಸೇವೆಗೆ ಮೀಸಲಾದ ದಾಸಿ ಅಲ್ಲವೇನು? ಪತಿಯ ಪಾದ ಸೇವೆಯ ದಾಸಿಯಲ್ಲ ರಕ್ಷಿತಾ, ನೀನು ನನ್ನ ಪಾಲಿನ ದೇವತೆ. ನಿನ್ನೊಡೆತೆಯ ಮಾತಿಗೆ ಪ್ರತಿ ಮಾತನಾಡುವ ಮನಸ್ಸು ನನ್ನದಲ್ಲ.
ಏನೇ ಬಂದರೂ ಬಾಳಬೇಕು, ಬಾಳಿ ತಾಳಬೇಕು. ಇಬ್ಬರ ಆತ್ಮಸಾಕ್ಷಿಯಲ್ಲಿ ಶ್ವಾಸ ಇಟ್ಟಿರಬೇಕು. ಈ ಮಾತು ಸತ್ಯವೇ? ರಕ್ಷಿತಾ, ನಿನ್ನ ಮಾಂಗಲ್ಯ ಸಾಕ್ಷಿಯಾಗಿಯೂ ವಿರುದ್ಧ ಸಾಗುವ ಹಕ್ಕು ನನಗಿಲ್ಲ. ಬಸವಣ್ಣನವರು ಹೇಳಿಲ್ಲವೇ, ಸತಿಪತಿಗಳ ಒಂದಾದ ಭಕ್ತಿಯುತವಾಗುವುದು ಶಿವನಿಗೆ ಎಂದು. ಆಯ್ತು ರೀ, ನಿಮ್ಮ ಆಜ್ಞೆಯಂತೆ ಆಗಲಿ. ಪತಿ ಸೇವೆ ಪರಮೇಶ್ವರನ ಸೇವೆ. ಪತಿ ಪರಮೇಶ್ವರ. ನೋಡಿ, ಈ ಸಂತೋಷ, ಈ ನೆಮ್ಮದಿ ಸದಾ ನಿಮ್ಮಿಬ್ಬರ ಪಾಲಿಗೆ ಹೀಗೆ ಇದ್ರೆ ಅದೆಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಬೆಚ್ಚನೆಯ ಮನೆ ಇತ್ತು, ವೆಚ್ಚಕ್ಕೆ ಹಣವಿತ್ತು. ಇಚ್ಛೆಗೆ ತಕ್ಕಂತೆ ನಡೆಯುವ ಸ್ಥಿತಿ ಇದ್ದರೆ ಸ್ವರ್ಗಕ್ಕೆ ಕಿಚ್ಚುವ ಚಂದ ಸರ್ವಜ್ಞ. ಹಾ, ನಾನು ಇಲ್ಲೇ ನಿಮ್ಮ ಮುಂದೆ ನಿಂತ್ರೆ ಕವಿಗಳಾಗ್ಬಿಡ್ತೀರೇ ಏನೋ ನೀವು. ಸುಂದರವಾದ ಹೆಂಡತಿ ಇದ್ದರೆ ವರ್ಣನೆ ಮಾಡಕ್ಕೆ ಕವಿಗಳಾಗಬೇಕಿಲ್ಲ. ಈ ನಿನ್ನ ಸುಂದರವಾದ ಶಿಲಬಾಲಕ್ಕೆ ಅಂತಿರುವ ಈ ನಿನ್ನ ಧ್ಯೇಯವನ್ನು ಯಾವಾಗ ಹಪ್ಪಿ ಮುದ್ದಾಡಬೇಕೆನ್ನಿಸುತ್ತದೆ. ರಕ್ಷಿತಾ, ಈಗಾದರೂ ಕೂಡ ಒಂದು ಸಿಹಿ ಮುತ್ತು. ನಿಮಗೆ ಯಾವಾಗ್ಲೂ ಬೇಕಾಗಿರೋದು ಮುತ್ತು. ಮುತ್ತಿನಲ್ಲಿ ಏನಿದೆ? ಮತ್ತು ಹೀಗಾಗಿದೆ ಹೊತ್ತು ಊಟಕ್ಕೆ ಬನ್ನಿ. ಅದಕ್ಕೇಕೆ ಹೊತ್ತು ಗೊತ್ತು ರಕ್ಷಿತಾ? ಹೊತ್ತು ನೋಡಿ ರಕ್ಷು, ಆ ಮುತ್ತಲ್ಲಿ ಅದೆಷ್ಟು ಮಾದರಿ ಅಡಗಿದೆ ಎಂದು ನಿನಗೇನು ಗೊತ್ತು? ಕೊಟ್ಟರೆ ಮುತ್ತು ಗೊತ್ತಾಗುತ್ತೆ ಅದರ ಗತ್ತು. ಕುರಿತು ನಿನ್ನ ಕಂಠಸಿರಿಂದ ಒಂದೇ ಒಂದು ರಾಗದ ಮುತ್ತು. ನಿನ್ನಂತ ಶ್ರೀಮತಿ ಸಂಹಿಡಿದಾಗ ನಿನ್ನಂತ ಗುಣವತಿ ಜಗಯಾದಾಗ ನಿನ್ನನು ಆನಂದವೇ ಸಿರಿ ಹಾಡುವಾಗ ಬರುತ್ತೋ ಸ್ವರ್ಗವೇ ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ನಿನ್ನನು ಆನಂದವೇ ಸಿರಿ ಹಾಡುವಾಗ
ಅಣ್ಣ ಅತ್ತಿಗೆ ಯಾರು ಬಂದಿದ್ದಾರೆ ನೋಡಿ. ಅಣ್ಣ ಈಗ ಬಂದ, ಚೆನ್ನಾಗಿದ್ದೀರ ತಾನೇ? ನಾನು ಚೆನ್ನಾಗಿದ್ದೇನಮ್ಮ, ನೀವು ಹೇಗಿರುವೆಯಮ್ಮ? ಭಾವನವ್ರೆ ಚೆನ್ನಾಗಿದ್ದೀರಾ? ಅರ್ಜುನ, ನನಗೇನಾಗಿದೆ? ನಾನು ಆರಾಮಾಗಿದ್ದೀನಿ ನೋಡು. ಬಾವ, ರಕ್ಷಿತಾವನ್ನು ಗೌರಿ ಹಬ್ಬಕ್ಕೆ ಕರೆದುಕೊಂಡು ಹೋಗೋಣೆಂದು ಬಂದಿದ್ದೇನೆ. ದಯವಿಟ್ಟು ಇಲ್ಲವೆನ್ನದೆ ಕಳಿಸಿಕೊಡಿ ಬಾವ ಇವತ್ತೇ. ಅರ್ಜುನ, ಅದು ಮಾತ್ರ ಸಾಧ್ಯವಿಲ್ಲ ನೋಡು. ಬಾವ, ಯಾಕೆ ಸಾಧ್ಯವಿಲ್ಲ? ನನ್ನ ತಂಗಿ ರಕ್ಷಿತಾವನ್ನು ಕಳಿಸೋಕೆ ಯಾಕೆ ಸಾಧ್ಯವಿಲ್ಲ? ಅವಳು ಈಗ ನಿನ್ನ ತಂಗಿ ಅಲ್ಲ, ನನ್ನ ಹೆಂಡತಿ. ಬಾಬಾ, ನೀವು ಹೇಳೋದು ನಿಜ ಬಿಡಿ. ಆದರೆ ಗೌರಿ ಹಬ್ಬ ಆಚರಿಸಿಕೊಂಡು ಬರುವುದು ನಮ್ಮ ಮನೆಯ ಸಂಪ್ರದಾಯ. ಅದರಂತೆ ಈ ಬಾರಿನೂ ಮಾಡೋಣ ಅಂದುಕೊಂಡೆ. ದಯವಿಟ್ಟು ಇಲ್ಲವೆನ್ನದೆ ಕಳಿಸಿಕೊಡಿ ಬಾವ. ಅರ್ಜುನ, ಅಪರೂಪಕ್ಕೆ ತಂಗಿಯನ್ನು ಕರೆದುಕೊಂಡು ಹೋಗಲೆಂದು ಈಗ ತಾನೇ ಬಂದಿರು. ಈಗಲೇ ಕಳಿಸಿಕೊಡು ಅಂದರೆ ಹೇಗೆ? ಈ ದಿನ ಇಲ್ಲಿ ಉಳಿದುಕೋ, ನಾಳೆ ಎಲ್ಲರ ಜೊತೆಯಾಗಿ ಹೋಗೋಣಂತೆ. ಹಾಗಾದ್ರೆ ಇನ್ನೂ ಸಂತೋಷ ಬಾವ. ನೀವು ಮಾತಾಡಿದ್ದು ನೋಡಿ ನನಗೆ ಸ್ವಲ್ಪ ಭಯವಾದಂತಾಯ್ತು. ನಿಮ್ಮಂತೆ ನಾಳೆ ಎಲ್ಲರೂ ಹೋಗೋಣ ಬಾವ. ಅರ್ಜುನ, ನಮ್ಮಣ್ಣನ ಧ್ವನಿ ಸ್ವಲ್ಪ ಕರ್ಕಶವಾದರೂ ಮನಸ್ಸು ಮಲ್ಲಿಗೆ ಅಂತದ್ದು. ಅತ್ತಿಗೆ, ನಿಮ್ಮ ಅಣ್ಣ ಬಂದಿದ್ದಾನೆ, ಏನಾದರೂ ಬೇಗ ಸ್ಪೆಷಲ್ ಅಡಿಗೆ ಮಾಡುತ್ತಾನೆ. ಈಗ ಸದ್ಯ ಸಾವಿಗೆ ಪಾಯಸ ರೆಡಿ ಇದೆ, ಮೊದಲು ಅದನ್ನು ಸೇರಿ ಎಲ್ಲರೂ ತಿನ್ನೋಣ. ನಂತರ ರಾತ್ರಿ ಊಟಕ್ಕೆ ಏನಾದ್ರು ಸ್ಪೆಷಲ್ ಆಗಿ ಮಾಡಿದ್ರಾಯ್ತು. ಬನ್ನಿ ಹೋಗೋಣ. ಹಾಗೆ ಆಗಲಿ ನಡಿಯಮ್ಮ.